ಅಮ್ಮ ನಮಸ್ಕಾರ. ನಮಸ್ತೆ. ಹಾಂ, ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯ್ತಮ್ಮ ತಾವು ಬಂದೋಗಿ? ಒಂದು ತಿಂಗಳಾಯ್ತು ಸರ್. ಏನು ತೊಂದರೆ ಬಂದಿದ್ರಿ? ಅಸಿಡಿಟಿ ಅಂದರೆ ಏನೇನು ತ್ರಾಸ ಆಗ್ತಿತ್ತಮ್ಮ? ನಮ್ಗೆ ಎದೆ ಉರಿಯೋದು, ಉಂಟದ್ದು ಜೀರ್ಣ ಆಗ್ತಿರ್ಲಿಲ್ಲ ಸರ್. ಮೋಷನ್ ಕ್ಲಿಯರ್ ಆಗ್ತದೆ, ಮೋಷನ್ ಕ್ಲಿಯರ್ ಆಗ್ತಿಲ್ಲ. ಉಳಿದೇಗು, ಗುಳಿ ಕಟ್ಕೊಂಡಂಗೆ ಆಗೋದು, ಗಂಟ್ಲೆಲ್ಲ ಇರೋದಂಗೆ ಆಗೋದು, ಎದೆ ನೋವು, ಆಗೋದು, ಭುಜ ನೋವು, ಸೊಂಟ ನೋವು, ಹೊಟ್ಟೆ ಉಬ್ಬರ. ಹೌದು ಸರ್. ಕರೆಕ್ಟ್ ಅಲ್ಲ? ಎಷ್ಟು ವರ್ಷಗಳಿಂದ ಅನುಭವಿಸ್ತಾ ಇದ್ರಿ? ಈ ಒಂದು 6 ವರ್ಷ ಆಯ್ತು ಸರ್. 7 ವರ್ಷದಿಂದ ಎಲ್ಲ ಕಡೆ ತೋರಿಸಿ ಆಗಿತ್ತ? ಯಾವ ಹಾಸ್ಪಿಟ್ಲ್ ಹೆಸರು ಹೇಳ್ಬೇಡ್ರಿ, ಎಲ್ಲ ಕಡೆ ತೋರಿಸಿ ಆಗಿತ್ತ? ಎಲ್ಲ ಕಡೆ. ಎಷ್ಟು ಹಾಸ್ಪಿಟಲ್ ಸುತ್ತಿದ್ರಮ್ಮ? ಏನ್ರಿ ಸರ್? ಎಷ್ಟು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ರಿ? ಭಾಳ ಹೋಗಿದ್ದಾವ ಸರ್. ಅಂದಾಜು 10 10 ಹಾಸ್ಪಿಟ್ಲ್ ಆಗಿದಾವ? ಆರಾಮಾಗಿತ್ತ ಅಲ್ಲೆಲ್ಲಾದ್ರು? ಇಲ್ಲ ಸರ್, ಮೆಡಿಸಿನ್ ತಗೊಂಡ ಕಡಿಮೆ ಆಗೋದು ಮತ್ತು ಅದೇ ಸಮಸ್ಯೆ. ಅದೇ ಸಮಸ್ಯೆ. ಈಗ ನಮ್ಮಲ್ಲಿ ಬಂದೋದ್ಮೇಲೆ ಹೇಗಿದ್ದೀರಮ್ಮ? ಸ್ವಲ್ಪ ಕಡಿಮೆ ಆಗೈತೆ ಸರ್. ಸ್ವಲ್ಪ ಕಡಿಮೆ ಆಗಿದೆಯಾ, ಭಾಳ ಕಡಿಮೆ ಆಗಿದೆಯಾ? ಕಡಿಮೆ ಆಗೈತೆ ಸರ್ ಸ್ವಲ್ಪ. ಈಗ ಉಳಿದೇಗೂ ಇಲ್ಲ? ಇಲ್ಲ, ಉಳಿದೇವು ಕಡಿಮೆ ಆಗೈತೆ ಸರ್. ಐತಿ ಕಡಿಮೆ ಆಗೈತೆ ಸರ್. ಎಷ್ಟು ಪರ್ಸೆಂಟ್ ಕಡಿಮೆ ಆಗೈತಿ? ಒಂದು 3% ಅಂತ ಕಡಿಮೆ ಆಗೈತೆ. 3% ಕಡಿಮೆ ಆಗಿದೆ. ಹೌದಾ? ಸೊಂಟ ನೋವು, ಅದೇನಿಲ್ಲ ಸರ್. ಭುಜ ನೋವು, ಏನು ಹೊಟ್ಟೆ ಉಬ್ಬರ, ಏನು ಅಜೀರ್ಣ, ಅಜೀರ್ಣ ಏನಿಲ್ಲ ಸರ್. ಆಮೇಲೆ ಮೋಷನ್ ಕ್ಲಿಯರ್ ಆಗ್ತಾ ಇದೆಯಾ ಈಗ? ಮೋಷನ್ ಕ್ಲಿಯರ್. ಓಕೆ, ಹಂಗಾಗಿ ಇನ್ನೊಂದ್ಸರಿ ತೋರ್ಸಕ್ ಬಂದ್ರಿ. ಕರೆಕ್ಟ್ ಅಲ್ಲ? ಹ್ಞೂ ಸರ್. ನಿಜ ಹೇಳ್ತಿದ್ದೀರಾ? ನಿಜ ಹೇಳ್ತಾ ಸರ್. ಡಾಕ್ಟರ್ ಲಂಚ ಕೊಟ್ಟಿರ್ತಾರ ಹೇಳಿಸ್ತದಾರ? ಇಲ್ಲ ಸರ್. ಇಲ್ಲ ಅಲ್ಲ? ಸತ್ಯ ತಾನೆ? ಹ್ಞೂ. ಕರೆಕ್ಟ್ ಏನ್ರಿ? ಮನೆಯವರಲ್ಲ? ನಿಜ ಹೇಳ್ತಿದಾರಲ್ಲ? ಓಕೆ, ಒಳ್ಳೇದಾಗಲಿ. ಓಕೆ, ನಮಸ್ಕಾರ.